ಸರಿ ಶಾಸ್ತ್ರಿಗಳೇ, ಕುಜನ ಅನುಗ್ರಹಕ್ಕಾಗಿ ಏನು ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ಕಿರಣ್ ಕುಮಾರ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 10/12/1995, ಸಮಯ 11:45 ರಾತ್ರಿ. ಅವರ ಪ್ರಶ್ನೆ, ಮುಂದಿನ ಕರಿಯರ್ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ. ಕಿರಣ್ ಕುಮಾರ್ ಅವರ ಪ್ರಶ್ನೆ ವೃತ್ತಿ ಬಗ್ಗೆ ಕೇಳಿದ್ದಾರೆ, ಮುಂದೆ ಏನು ಅಂತಲ್ವಾ. ಜಾತಕವನ್ನು ನೋಡೋಣ. ನೋಡಿ, ತಮ್ಮದು ಸಿಂಹಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ಪಂಚಮ ಸ್ಥಾನದಲ್ಲಿ ಗುರುಯುಕ್ತನಾಗಿದ್ದಾನೆ, ಬುಧಯುಕ್ತನಾಗಿದ್ದಾನೆ, ಕುಜಯುಕ್ತನಾಗಿಯೂ ಇದ್ದಾನೆ. ಕುಜ ಉಚ್ಚಾಭಿಲಾಷಿಯಾಗಿದ್ದಾನೆ. ಈಗಷ್ಟೇ ಹೇಳಿದೆ ಕುಜನ ಬಲ ಏನು ಅಂತ. ಹೀಗಾಗಿ ಶುಕ್ರ ಕುಜ ಎರಡೂ ಬಲ ಇದೆ. ಈಗ ಬುಧ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಈಗ ರಾಹುವಿನ ಕಾಲ ನಡೀತಾ, ರಾಹು ಭುಕ್ತಿ ನಡೀತಾ ಇದೆ. ರಾಹು ಜಾತಕದಲ್ಲಿರ್ತಕ್ಕಂಥದ್ದು ದ್ವಿತೀಯ ಸ್ಥಾನದಲ್ಲಿ. ನೋಡಿ, ನಾಗ ಪ್ರಾರ್ಥನೆ ಮಾಡ್ಕೊಳ್ಬೇಕು ನೀವು. ಪ್ರತಿ ಮಂಗಳವಾರ ಹತ್ತಿರದಲ್ಲಿ ಯಾವುದಾದ್ರು ನಾಗ ಸನ್ನಿಧಾನ ಇದ್ದರೆ ಹೋಗಿ ಅಲ್ಲೊಂದು ಪಂಚಾಮೃತ ಸೇವೆ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಅದು ನಿಮ್ಮ ವೃತ್ತಿಯಲ್ಲಿ ಅನುಕೂಲ ಉಂಟು ಮಾಡಿಕೊಡುತ್ತೆ. ಮತ್ತು ನೀವು ಲಲಿತಾ ಸಹಸ್ರನಾಮ ಹೇಳ್ಕೊಳ್ಬೇಕು, ಅದು ನಿಮಗೆ ಬಲವನ್ನು ತಂದುಕೊಡುತ್ತೆ. ಈ ಎರಡು ಪ್ರತಿ ಮಂಗಳವಾರ ನಾಗಾರಾಧನೆ ಮತ್ತು ನೀವು ಮಂಗಳವಾರ ಅದೇ ವಾರವೇ ನೀವು ಲಲಿತಾ ಸಹಸ್ರನಾಮ ಅಥವಾ ಶುಕ್ರವಾರವಾದರೂ ಮಾಡಬಹುದು. ಅಂತೂ ನೀವು ಪ್ರತಿ ದಿವಸ ಮಾಡಿದ್ರೆ ಬಹಳ ಒಳ್ಳೆಯದು. ನಾಗಾರಾಧನೆಯನ್ನು ಪ್ರತಿ ಮಂಗಳವಾರ ಇಟ್ಕೊಂಡು ಲಲಿತಾ ಸಹಸ್ರನಾಮವನ್ನು ಪ್ರತಿ ದಿವಸ ಮಾಡಿ ನೋಡಿ, ನಿಮ್ಮ ವೃತ್ತಿಯಲ್ಲಿ ಒಂದು ಏಳಿಗೆ ಪಡೀಲಿಕ್ಕೆ ಅವಕಾಶ ಇದೆ. ಈಗ ಗೋಚಾರದಲ್ಲಿ ಶುಕ್ರ ಚೆನ್ನಾಗಿದ್ದಾನೆ. ನಿಮಗೆ ಫೆಬ್ರವರಿ ಈ ನಂತರದಲ್ಲಿ ಹೆಚ್ಚಿನ ಅನುಕೂಲ. ಫೆಬ್ರವರಿ ಕಳೆದ ಕೂಡಲೇ ನಿಮಗೆ ಒಳ್ಳೆಯ ಫಲ ಸಂದಾಯವಾಗುತ್ತೆ, ಸಂಶಯ ಬೇಡ. ಈ ಪ್ರಾರ್ಥನೆಗಳನ್ನು ಮಾಡ್ತಾ ಬನ್ನಿ, ಇನ್ನೂ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ನಿಖಿಲ್ ಕುಮಾರ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 13/8/1997, ಸಮಯ 7:40 ಬೆಳಗ್ಗೆ. ಅವರ ಪ್ರಶ್ನೆ, ಸರ್ಕಾರಿ ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ನಿಖಿಲ್ ಅವರ ಪ್ರಶ್ನೆ, ಸರ್ಕಾರಿ ನೌಕರಿ ಸಾಧ್ಯತೆ ಇದೆಯಾ ಅಂತ. ಜಾತಕವನ್ನು ನೋಡೋಣ. ನೋಡಿ, ಇದು ಸಿಂಹಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಶುಕ್ರ ನೀಚನಾಗಿದ್ದಾನೆ, ರವಿಯು ಏದಲ್ಲಿದ್ದಾನೆ, ಸರ್ಕಾರಿ ಗುರುವು ನೀಚ ಸ್ಥಿತಿಯಲ್ಲಿರ್ತಕ್ಕಂಥದ್ದು. ಸರ್ಕಾರಿ ನೌಕರಿಗೆ ಅಷ್ಟು ಬಲ ಇಲ್ಲ. ಈಗ ಶುಕ್ರದಶೆಯಲ್ಲಿ ಶುಕ್ರ ಭುಕ್ತಿ ನಡೀತಾ ಇದೆ. ಅದು ನೀಚ ಭಂಗತ್ವ ಇದೆ, ನೀಚ ಭಂಗವಾಗಿ ರಾಜಯೋಗ ಆಗುತ್ತೆ. ಆದರೆ ಸರ್ಕಾರಿ ನೌಕರಿಗೆ ಅದು ಸಹಾಯ ಮಾಡಲಾರದು. ಹೀಗಾಗಿ ನೀವು ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಪ್ರಯತ್ನ ಮಾಡಿ, ಅದು ನಿಮಗೆ ಅನುಕೂಲ ಉಂಟು ಮಾಡಿಕೊಡುತ್ತೆ. ನೀವು ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ಸನ್ನಿಧಾನ ಇದ್ದರೆ ಅಲ್ಲಿಗೆ ಸ್ವಲ್ಪ ಅವರೇ ಧಾನ್ಯವನ್ನು ದಾನ ಮಾಡಿ. ಪ್ರತಿ ಶುಕ್ರವಾರ ಮಾಡ್ತಾ ಬನ್ನಿ, ಒಂದು 16 ಶುಕ್ರವಾರ ಮಾಡಿ. ಬೇರೆ ಕೆಲಸಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಈಗ ಸ್ವಲ್ಪ ನಿಮಗೆ ಬಲಹೀನವಾದ ಕಾಲ, ಈ ಕಾರಣದಿಂದಾಗಿ ಅವರೇ ಧಾನ್ಯ ದಾನ ಮಾಡ್ತಕ್ಕಂಥದ್ದು ಅದು ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ತುಂಬ ಸಹಾಯವಾಗುತ್ತೆ. ಮಾಡಿ ನೋಡಿ, 16 ಶುಕ್ರವಾರ ಮಾಡಿ. ವೃತ್ತಿಯಲ್ಲಿ ಒಂದು ಸ್ಥಿರತೆ, ಬಲ ಎಲ್ಲ ಬರುತ್ತೆ. ಯೋಚನೆ ಮಾಡೋದು ಬೇಡ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದ್ಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನು ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.